ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2025ರ ನಂತರ ಜೀವನದಲ್ಲಿ ಬರುವ ಭಯಂಕರ ಅದೃಷ್ಟಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಈ ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ಕಂಡಿದ್ದಾರೆ. ಅವರ ಮನಸ್ಸು ವಿಶಾಲ ಚಿಂತನೆ, ಈ ಬೇರೆ ನಡೆದುಕೊಳ್ಳುವ ವಿಧಾನ ಮತ್ತು ವಿಶಿಷ್ಟ. ಇಂತಹ ಕುಂಭರಾಶಿಯವರ ಜೀವನದಲ್ಲಿ 2026 ಎಂಬ ವರ್ಷ ವಿಶಿಷ್ಟ ತಿರುವುಗಳನ್ನು, ಈ ಮಹತ್ತರದ ತಿರುವುಗಳನ್ನು ತಂದುಕೊಡುವುದಾಗಿ ಸೂಚಿಸುತ್ತೆ. ಇದು ಸಾಮಾನ್ಯ ಅದೃಷ್ಟವಲ್ಲ, ಭಯಂಕರ ಮತ್ತು ತೀವ್ರ ಬದಲಾವಣೆಗಳನ್ನು ತರುವ ಅದೃಷ್ಟ. ಇಲ್ಲಿ ಭಯಂಕರ ಎಂದರೆ ಕೆಟ್ಟದ್ದು ಎಂದಲ್ಲ, ಬದಲಾವಣೆ ದೊಡ್ಡದು, ಪರಿಣಾಮ ವ್ಯಾಪಕ. ಕೆಲವು ಸಂದರ್ಭಗಳಲ್ಲಿ ಈ ಕಠಿಣ ಅಂದರೆ ಅಂತಿಮವಾಗಿ ಜೀವನದ ಮಾರ್ಗವನ್ನು ಸಂಪೂರ್ಣ ಹೊಸದಾಗಿ ರೂಪಿಸುವಷ್ಟು ಇಲ್ಲಿ ಪ್ರಭಾವಶಾಲಿ ಎಂದರ್ಥ. ಈ ವರ್ಷ ಕುಂಭರಾಶಿಯವರಲ್ಲಿ ಮೊದಲ ಬದಲಾವಣೆ ಇಲ್ಲಿ ಮನೋವೈಚಾರಿಕ ಬೆಳವಣಿಗೆ. ಮನಸ್ಸಿನ ಒಳಗುಗಳು ನಿಧಾನವಾಗಿ ನಶಿಸಿಕೊಳ್ಳಲಾರಂಭಿಸುತ್ತೆ. ದೀರ್ಘಕಾಲದಿಂದ ಹೂತು ಬಿದ್ದಿದ್ದ ನೋವುಗಳು, ಆತಂಕಗಳು, ಅನುಮಾನಗಳು, ಅಸಮಾಧಾನಗಳು ಹೊರಗೆ ಬರುತ್ತವೆ. ಈ ಹೊರಹೊಮ್ಮುವಿಕೆ ಕೆಲವರಿಗೆ ಮಾನಸಿಕವಾಗಿ ಕಿರಿಕಿರಿ ತರುವಂತಾಗಬಹುದು, ಆದರೆ ಇದರ ಪರಿಣಾಮ ಒಂದು ವಿಶಾಲ ಮನಃಶಾಂತಿ ದೊರೆಯುತ್ತೆ. ಜೀವನದಲ್ಲಿ ಯಾವುದು ನಿಜವಾಗಿ ಮುಖ್ಯ, ಯಾವುದು ಭ್ರಮೆ ಎಂದು ಇವರಿಗೆ ತಿಳಿಯುವ ಶಕ್ತಿ ಹೆಚ್ಚುತ್ತೆ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ 2026ರಲ್ಲಿ ಕುಂಭರಾಶಿಯ ಮುಖ್ಯ ಈ ಗ್ರಹ ಕ್ರಮಣವು ಅವರ ಉದ್ಯೋಗ ಮತ್ತು ಸಮಾಜ ಜೀವನದಲ್ಲಿ ದೊಡ್ಡ ಹೊಳೆಯಾಗಿ ಇಲ್ಲಿ ಪರಿಣಮಿಸುತ್ತೆ. ಈ ಸಮಯದಲ್ಲಿ ವಿಧಿಯ ಪ್ರಭಾವ ಅತಿ ಬಲವಾಗಿ ಕೆಲಸ ಮಾಡುತ್ತೆ. ಕೆಲವು ಜನರಿಗೆ ಅನಿರೀಕ್ಷಿತ ದೊಡ್ಡ ಅವಕಾಶಗಳು ಸಿದ್ಧವಾಗುತ್ತೆ. ಅವರು ಕನಸಿನಂಥ ಸಾಧನೆ ಮಾಡುವುದನ್ನು ನೋಡಬಹುದು. ಆದರೆ ಈ ಅವಕಾಶಗಳು ಕೆಲವೊಮ್ಮೆ ಭಯ ಅನ್ನೋದು ಹುಟ್ಟಿಸುವಷ್ಟು ದೊಡ್ಡದಾಗಿರುತ್ತೆ. ಏಕೆಂದರೆ ಅವುಗಳನ್ನು ಹಿಡಿದೊಯ್ಯುವುದಕ್ಕೆ ಅಗತ್ಯವಾದ ಜವಾಬ್ದಾರಿ ಮತ್ತು ಶ್ರಮ ಕೂಡ ಅದೇ ಮಟ್ಟದ ಭಾರವಾಗಿರುತ್ತೆ. ಈ ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಆಳವಾದ ಸಂಬಂಧಗಳ ಬಗ್ಗೆ ಹೆಚ್ಚು ಚಿಂತನೆ ನಡೆಸುತ್ತಾರೆ. ಈ ಕಾಲವು ಇದು ಹಳೆಯ ಸ್ನೇಹಗಳು ಪುನಃ ಜೀವಂತವಾಗಬಹುದು ಅಥವಾ ಕೆಲವು ಸಂಬಂಧಗಳು ಮುರಿಯಬಹುದು. ಇದು ನೋವು ತಂದರೂ ಇದರ ಹಿಂದೆ ಒಂದು ದೊಡ್ಡ ಕಾರಣವಿದೆ. ಈ ಪ್ರಕೃತಿ ಮತ್ತು ಈ ಗೃಹಶಕ್ತಿ ಒಟ್ಟಿಗೆ ಕುಂಭರಾಶಿಯವರ ಜೀವನದಲ್ಲಿ ಈ ಮೂಲದಿಂದಲೇ ಶುದ್ಧೀಕರಣ ನಡೆಸುತ್ತವೆ. ಈ ನಕಲಿ, ಅಸತ್ಯ, ಉಪಯೋಗಪರ ಸಂಬಂಧಗಳು ಹೊರಹೋಗುತ್ತೆ. ಹೃದಯದಲ್ಲಿ ನಂಬಿಕೆ ಮೂಡಿಸುವ, ಈ ಆತ್ಮೀಯತೆ ಕೊಡುವ, ನಿಜವಾದ ಸಹಾಯ ಮಾಡುವ ಜನರು ಮಾತ್ರ ಉಳಿದುಕೊಳ್ಳುವ ಕಾಲ. ಈ ವರ್ಷ ಹಣಕಾಸಿನ ಕ್ಷೇತ್ರದಲ್ಲಿ ಕುಂಭರಾಶಿಯವರು ದೊಡ್ಡ ಏರಿಳಿತಗಳನ್ನು ಕಾಣಬಹುದು. ಕೆಲವು ಸಂದರ್ಭಗಳಲ್ಲಿ ಆಘಾತಕಾರ ರೀತಿಯಲ್ಲಿ ಹೆಚ್ಚಿನ ಧನಲಾಭ ಅನ್ನೋದು ದೊರೆಯುತ್ತೆ. ಆದರೆ ಇದಕ್ಕೆ ಜೊತೆಗೂಡಿ ಅನಿರೀಕ್ಷಿತ ಖರ್ಚುಗಳು ಬರುವ ಸಾಧ್ಯತೆ ತುಂಬಾ ಇದೆ. ಇದನ್ನು ಭಯಂಕರ ಅದೃಷ್ಟವೆಂದೇ ಹೇಳಬಹುದು. ಏಕೆಂದರೆ ಹಣ ಹೆಚ್ಚಾದಾಗ ಅದು ದೊಡ್ಡ ಜವಾಬ್ದಾರಿಯನ್ನು ತರುತ್ತೆ. ಈ ಧನದ ವ್ಯವಸ್ಥೆ ಸರಿಯಾಗಿಲ್ಲದಿದ್ದರೆ ಅದು ಮತ್ತೆ ತೊಂದರೆಯ ಮೂಲವಾಗಬಹುದು. ಆದ್ದರಿಂದ ಈ 2026ರಲ್ಲಿ ಕುಂಭರಾಶಿಯವರು ಹಣಕಾಸು ನಿರ್ವಹಣೆಯಲ್ಲಿ ಜಾಗರೂಕರಾಗಿ ಇರಬೇಕು. ಆರೋಗ್ಯದ ವಿಷಯದಲ್ಲಿ 2026ರಲ್ಲಿ ಕುಂಭರಾಶಿಯವರ ಮೇಲೆ ಎರಡು ರೀತಿಯ ಪರಿಣಾಮ. ಈ ದೈಹಿಕ ಶಕ್ತಿ ಹೆಚ್ಚಾಗುವುದು, ಮತ್ತೊಂದು ಕಡೆ ಹಳೆಯ ಸಣ್ಣ ನೋವುಗಳು ಮತ್ತು ಈ ತಲೆ ಎತ್ತುವುದು. ಆದರೆ ಭಯಪಡುವ ಅಗತ್ಯವಿಲ್ಲ. ಈ ನೋವುಗಳು ತಾತ್ಕಾಲಿಕ. ದೇಹದಲ್ಲಿ ಸಂಗ್ರಹವಾಗಿದ್ದ ಈ ನಿಷ್ಪ್ರಯೋಜಕ ಶಕ್ತಿಗಳು ಹೊರಬರುವ ಕಾಲ ಇದಾಗಿದೆ. ಈ ಪ್ರತಿಕ್ರಿಯೆ ಕೆಲವೊಮ್ಮೆ ನೋವಿನಿಂದ ಕೂಡಿರಬಹುದು, ಆದರೆ ಇದರಿಂದ ದೇಹ ಮತ್ತಷ್ಟು ದೃಢವಾಗುತ್ತೆ. ಈ ಕುಂಭರಾಶಿಯವರ ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ವಿಶೇಷ. ಜೀವನದ ಅರ್ಥ, ಮೌಲ್ಯಗಳ ಬಗ್ಗೆ ಆಳವಾಗಿ ಯೋಚಿಸಲು ಪ್ರೇರಣೆ ಸಿಗುತ್ತೆ. ಕೆಲವು ಜನರಿಗೆ ಗುರು ಸಂಧಾನವಾಗಬಹುದು. ಕೆಲವು ಜನರಿಗೆ ನಿದ್ರೆ ಮತ್ತೆ ವಿಚಿತ್ರ. ನಿದ್ದೆ ಮಾಡಬೇಕಾದ್ರೆ ಮಧ್ಯೆ ಕನಸುಗಳು ಬಂದು ಮನಸ್ಸಿನ ಮೇಲೆ ಪ್ರಭಾವ ಅನ್ನೋದು ಬೀರುತ್ತವೆ.
ಇದು ಜೀವನದ ದಿಕ್ಕನ್ನು ಬದಲಾಯಿಸುವ ಸೂಚನೆ. ಈ ವರ್ಷದಲ್ಲಿ ಪ್ರವಾಸಗಳು ಹೆಚ್ಚಾಗುತ್ತೆ, ಆದರೆ ಇವು ಸಾಮಾನ್ಯ ಪ್ರವಾಸಗಳಲ್ಲ. ಜೀವನ ಬದಲಾಯಿಸುವ ಅನುಭವಗಳನ್ನು ನೀಡುವ, ಹೊಸ ಜನರನ್ನು ಪರಿಚಯಿಸುವ, ಹೊಸ ಜ್ಞಾನವನ್ನು ಕೊಡುವ ಪ್ರವಾಸಗಳು. ಕೆಲವರಿಗೆ ಒಂದೇ ಅಂದರೆ ಪ್ರಯಾಣ ಭವಿಷ್ಯದ ದಿಕ್ಕನ್ನು ಬದಲಾಯಿಸುವ ಶಕ್ತಿ ಹೊಂದಿರುತ್ತೆ. ಕುಂಭರಾಶಿಯವರಲ್ಲಿ ಪ್ರಮುಖ ಭಯಂಕರ ಅದೃಷ್ಟ ಎನ್ನುವುದಾದರೆ ಅವರು ತಮ್ಮ ಅಂತರಂಗ ಶಕ್ತಿಯನ್ನು ಸಂಪೂರ್ಣವಾಗಿ ಅರಿಯುವ ಸಮಯ. ಅನೇಕ ವರ್ಷಗಳಿಂದ ನಿದ್ರಿಸಿರುವ ಪ್ರತಿಭೆಗಳು ಹೊರಬರುತ್ತೆ. ಇದು ಅವರು ದೀರ್ಘಕಾಲ ಹುಡುಕುತ್ತಿದ್ದ ಉತ್ತರಗಳನ್ನು ಕೊಡುತ್ತೆ. ಕೆಲವರು ಪೂರ್ತಿ ಹೊಸ ಕ್ಷೇತ್ರಕ್ಕೆ ಕಾಲಿಡಬಹುದು. ಕೆಲವರು ಜೀವನದ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬಹುದು. ಈ ಗುಪ್ತ ಶತ್ರುಗಳು ಬೆಳಕಿಗೆ ಬರುತ್ತಾರೆ. ಇಷ್ಟು ದಿನ ಮೌನವಾಗಿದ್ದರೂ ಈಗ ತಮ್ಮ ಸ್ವಭಾವವನ್ನು ಸ್ವತಃ ಬಿಚ್ಚಿಡುತ್ತಾರೆ. ಇದು ಮೊದಲಿಗೆ ಅಸಹ್ಯ, ದುಃಖ, ಕೋಪ ತರಬಹುದು. ಆದರೆ ಈ ಬಿಚ್ಚಿಡುವಿಕೆ ಕುಂಭರಾಶಿಯವರ ಶ್ರೇಯಸ್ಸಿಗೆ ಅಗತ್ಯ. ಏಕೆಂದರೆ ನಿಜವಾದ ದಾರಿಯಲ್ಲಿ ಸಾಗಲು ಅಡಚಣೆಯಾಗಿದ್ದವರನ್ನು ಜೀವನದಿಂದ ದೂರ ಮಾಡುವುದು ಈ ಪ್ರತಿಕ್ರಿಯೆಯ ಒಂದು ಭಾಗ. ಈ ವರ್ಷದಲ್ಲಿ ಆಗುವ ಬದಲಾವಣೆಗಳು ಮೊದಲಿಗೆ ಕುಂಭರಾಶಿಯವರಿಗೆ ಗೊಂದಲ ಅನ್ನೋದು, ಭಯ, ಅನುಮಾನ ತರುತ್ತೆ. ಆದರೆ ಕಾಲ ಕಳೆದಂತೆ ಈ ಎಲ್ಲ ಅವಾಂತರಗಳು ಹೇಗೆ ಶುಭವಾಗಿದ್ದವು ಎಂಬುದು ಸ್ಪಷ್ಟವಾಗುತ್ತೆ. ಯಾವ ಅನುಕೂಲವೂ ವ್ಯರ್ಥವಲ್ಲ. ಅವರಿಗೆ ಇದನ್ನು ಅರಿವಿಗೆ ಬರುತ್ತೆ. ಈ 2026ರಲ್ಲಿ ಕುಂಭರಾಶಿಯವರ ಮನಸ್ಸು ಬಹಳನೇ ಹೆಚ್ಚು ಸಂವೇದನಾಶೀಲವಾಗಿದೆ. ಈ ಸಂವೇದನೆ ಅವರು ಕಾಣುವ, ಕೇಳುವ, ಅನುಭವಿಸುವ ಪ್ರತಿಯೊಂದು ವಿಷಯದಲ್ಲೂ ಹೆಚ್ಚು ಗಂಭೀರವಾಗಿ ಪ್ರತಿಕ್ರಿಯಿಸುವಂತಾಗುತ್ತೆ. ಕೆಲವೊಮ್ಮೆ ಅವರು ತಮಗೆ ಅರ್ಥವಾಗದ ಅಂತಃಕರಣದ ಬದಲಾವಣೆಗಳನ್ನು ಅನುಭವಿಸಬಹುದು. ಇದು ತಾತ್ಕಾಲಿಕ ಅಲ್ಲ, ಭಾವನಾತ್ಮಕ. ಪುನರ್ಜನ್ಮ ಎಂಬ ಮಟ್ಟಿಗೆ ಆಳವಾದ ಬದಲಾವಣೆ. ಮನಸ್ಸಿನ ಈ ಆಳವಾದ ಅವರ ಮಾತು, ನಡೆ, ನಿರ್ಧಾರಗಳಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಇತರರು ಅವರನ್ನು ವಿಚಿತ್ರವಾಗಿ ನೋಡಬಹುದು. ಕೆಲವರು ಅವರ ಮಾತುಗಳಿಗೆ ಒಪ್ಪುವುದೇ ಇಲ್ಲ. ಆದರೆ ಈ ಕಾಲದಲ್ಲಿ ಕುಂಭರಾಶಿಯವರು ಜನರ ಅಭಿಪ್ರಾಯಕ್ಕೆ ಕಟ್ಟಿಕೊಂಡಿರುವುದಿಲ್ಲ. ಅವರಿಗೆ ಒಳಗಿನಿಂದ ಬರುತ್ತಿರುವ ಅಂತರಂಗದ ಧ್ವನಿಯೇ ಮುಖ್ಯ. ಈ ಅಂತರಂಗದ ಧ್ವನಿ ಒಂದು ದೊಡ್ಡ ಶಕ್ತಿ. ಇದನ್ನು ಭಯಂಕರ ಅದೃಷ್ಟವೆಂದು ಕರೆಯಬಹುದು. ಏಕೆಂದರೆ ಈ ಧ್ವನಿ ಯಾವಾಗಲೂ ಸುಲಭದ ಮಾರ್ಗ ತೋರಿಸುವುದಿಲ್ಲ. ಅದು ಧೈರ್ಯ ಬೇಕಾಗುವ, ಬದಲಾವಣೆ ಬೇಕಾಗುವ, ಕೆಲವೊಮ್ಮೆ ನೋವು ಅಗತ್ಯವಾಗುವ ದಾರಿಯನ್ನು ತೋರಿಸುತ್ತೆ. ಈ ವರ್ಷದಲ್ಲಿ ಕುಂಭರಾಶಿಯವರು ತಮ್ಮ ಜೀವನದ ಗುರಿಯನ್ನು ಪುನಃ ಪರಿಶೀಲಿಸುತ್ತಾರೆ. ಇಷ್ಟು ದಿನ ಅವರು ಸಾಧನೆಗಾಗಿ ಹಾಕಿಕೊಂಡಿದ್ದ ಗುರಿಗಳು ಈಗ ಅವರಿಗೆ ಅಲ್ಪವಾಗಿ ಕಾಣಬಹುದು. ಹೊಸ ಕನಸುಗಳು, ದೊಡ್ಡ ಕನಸುಗಳು, ದೂರದ ಕನಸುಗಳು ಮನಸ್ಸಿನಲ್ಲಿ ಈ ಮೊಳಕೆ ಅನ್ನೋದು ಒಡೆಯುತ್ತೆ. ಕೆಲವರು ತಮ್ಮ ಜೀವನ ಮಾರ್ಗವನ್ನು ಸಂಪೂರ್ಣವಾಗಿ ಬದಲಾಯಿಸುವ ನಿರ್ಧಾರ ತೆಗೆದುಕೊಳ್ತಾರೆ. ಇದು ಉದ್ಯೋಗ, ಉದ್ಯಮ, ಶಿಕ್ಷಣ, ಕಲಿಕೆ ಅಥವಾ ಈ ಕಲಿಕೆಯ ಕ್ಷೇತ್ರಗಳಲ್ಲಿ ಆಗಬಹುದು. ಸಾಮಾಜಿಕ ಸಂಬಂಧಗಳ ವಿಷಯದಲ್ಲಿ ಈ ವರ್ಷ ತುಂಬ ತೀವ್ರ. ಕುಂಭರಾಶಿಯವರು ಯಾವಾಗಲೂ ಸ್ವತಂತ್ರ ಚಿಂತಕರು ಮತ್ತು ಈ ಸ್ವತಂತ್ರತೆ ಇನ್ನೂ ಗಾಢವಾಗುತ್ತೆ. ಅನೇಕರು ಅವರ ಮೇಲೆ ಅವಲಂಬಿಸಿದ್ದಾರೆ. ಇದೀಗ ಈ ಕುಂಭರಾಶಿಯವರು ಆ ಬಿಗಿಯಾದ ಸಂಬಂಧಗಳಿಂದ ಹೊರಬರುತ್ತಾರೆ. ಇದು ಕೆಲವರಿಗೆ ನೋವು ತಂದರೂ ಇದು ಕುಂಭರಾಶಿಯವರ ಆತ್ಮ ಸ್ವಾತಂತ್ರ್ಯದ ಮೊದಲ ಹೆಜ್ಜೆ. ಕುಟುಂಬದಲ್ಲಿಯೂ ಬದಲಾವಣೆಗಳು ಸಂಭವಿಸಬಹುದು. ಕೆಲವರಿಗೆ ಮನೆಯ ವಾತಾವರಣದಲ್ಲಿ ಗಾಬರಿ, ವಿವಾದ, ಭಿನ್ನಾಭಿಪ್ರಾಯಗಳು ಆಗುತ್ತೆ. ಆದರೆ ಇದು ಕೇವಲ ಹೊರಗಿನ ಪ್ರವೇಶವಲ್ಲ. ಈ ಕೆಳಭಾಗದಲ್ಲಿ, ಮನೆಯಲ್ಲಿ ಅಂದರೆ ದೀರ್ಘಕಾಲದಿಂದ ಅಡಗಿಬಿದ್ದಿದ್ದ ವಿಷಯಗಳು ಈಗ ಮೇಲಕ್ಕೆ ಬರುತ್ತಿವೆ. ಈ ಮೇಲಕ್ಕೆ ಬರಿಕೆ ಕುಟುಂಬದಲ್ಲಿ ಸುಧಾರಣೆಗೆ ದಾರಿ ಅನ್ನೋದು ಇಡುತ್ತೆ. ಆರ್ಥಿಕವಾಗಿ ಕುಂಭರಾಶಿಯವರು ಈ ವರ್ಷ ಏರುಪೇರುಗಳನ್ನು ಎದುರಿಸುತ್ತಾರೆ. ಹಳೆಯ ಸಾಲಗಳು ಮುಕ್ತವಾಗುವ ಸಾಧ್ಯತೆ ಇದೆ. ಹಳೆ ಸಾಲ ಮುಕ್ತವಾಗುವುದೇ ದೊಡ್ಡ ಭಾಗ್ಯ. ಅದಕ್ಕೆ ಬದಲಾಗಿ ಅನಿರೀಕ್ಷಿತ ಹೊಣೆಗಾರಿಕೆಗಳು ಬರುವುದು ಸಹಜ. ಜೀವನದಲ್ಲಿ ಸ್ಥಿರತೆ ಬರುವುದು ಕಾಲಕ್ಷೇಪ. ಆದರೆ ಈ ಹೊಣೆಗಾರಿಕೆಗಳು ಅವರ ಹಣಕಾಸು ಬುದ್ಧಿಯನ್ನು ಬೆಳೆಸುವುದರಲ್ಲಿ ಸಹಾಯ ಅನ್ನೋದು ಮಾಡುತ್ತೆ. ಈ ಸೃಜನಶೀಲತೆ ಶಿಖರಕ್ಕೆ ಏರಲಿದೆ. ಬರವಣಿಗೆ, ಚಿತ್ರಕಲೆ, ಸಂಗೀತ, ನಾಟಕ, ವಿನ್ಯಾಸ, ತಂತ್ರಜ್ಞಾನ, ಸಂಶೋಧನೆ, ಯಾವುದೇ ಕ್ಷೇತ್ರವಾಗಿರಲಿ, ಈ ಕುಂಭರಾಶಿಯವರು ತಮ್ಮ ವಿಶಿಷ್ಟ ಬುದ್ಧಿಯನ್ನು ಬಳಸುವ ಅವಕಾಶ ಅನ್ನೋದು ಸಿಗುತ್ತೆ. ಈ ಸಂದರ್ಭದಲ್ಲಿ ಹೊರಹೊಮ್ಮುವ ಕಲ್ಪನೆಗಳು ಕೆಲವೊಮ್ಮೆ ಭಯ ಹುಟ್ಟಿಸುವಷ್ಟು ದೊಡ್ಡದು. ಜನರು ಮೊದಲಿಗೆ ಒಪ್ಪಲಿಲ್ಲ. ಕಾಲ ಕಳೆದಂತೆ ಇದರ ಮೌಲ್ಯ ಗ್ರಹಿಸಲ್ಪಡುತ್ತೆ. ಈ ವರ್ಷ ಸ್ನೇಹಿತರ ವಲಯದಲ್ಲಿ ದೊಡ್ಡ ಬದಲಾವಣೆ. ನಿಷ್ಠಾವಂತರಾದ ಸ್ನೇಹಿತರು ಭೇಟಿ ಕೊಡ್ತಾರೆ, ಆದರೆ ನಕಲಿ ಸ್ನೇಹಿತರು ದೂರವಾಗಿ ಹೋಗ್ತಾರೆ. ಇದು ಮೇಲ್ನೋಟಕ್ಕೆ ದುಃಖ ತಂದರೂ ಜೀವನದ ಶುದ್ಧೀಕರಣಕ್ಕೆ ಅಗತ್ಯವಾದ ನಿಜವಾದ ಜೊತೆಯಾಗಿದ್ದರೆ ಬದುಕು ದೂರಗೊಳ್ಳುತ್ತೆ. ಆರೋಗ್ಯದಲ್ಲಿ ಕುಂಭರಾಶಿಯವರಿಗೆ ದೇಹದ ಗುಟ್ಟುಗಳು ತೆರೆದುಕೊಳ್ಳುವ ಸಮಯ.
ದೇಹ ಏನು ಹೇಳುತ್ತೆ, ಏನು ಬೇಡುತ್ತೆ, ಏನು ಸಹಿಸಿಕೊಳ್ಳುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತೆ. ಕೆಲವರಿಗೆ ವ್ಯಾಯಾಮ, ಯೋಗ, ಧ್ಯಾನ, ಆಹಾರ, ನವೀಕರಣದ ಬಗ್ಗೆ ಆಕರ್ಷಣೆ ಬರುತ್ತೆ. ದೇಹ ಹೊಸ ಶಕ್ತಿಯನ್ನು ಸಂಗ್ರಹಿಸಲು ಪ್ರಾರಂಭಿಸುತ್ತೆ. ಈ ವರ್ಷದಲ್ಲಿ ಆತ್ಮೀಯ ಶಕ್ತಿಗಳ ಪ್ರಭಾವ ಕುಂಭರಾಶಿಯವರ ಮೇಲೆ ವಿಶೇಷವಾಗಿ ಬಲವಾಗಿರುತ್ತೆ. ಕೆಲವು ಜನರಿಗೆ ಅರ್ಥವಾಗದ ಅನುಭವಗಳು ಆಗುತ್ತೆ. ಏಕಾಂತದಲ್ಲಿ ಕುಳಿತುಕೊಳ್ಳುವ ಆಸೆ ಹೆಚ್ಚಾಗುತ್ತೆ. ಪ್ರಕೃತಿಯೊಂದಿಗೆ ಸಂಬಂಧ ಗಾಢವಾಗುತ್ತೆ. ಪಕ್ಷಿಗಳ ಶಬ್ದ, ಗಾಳಿ, ಮಳೆ, ನಕ್ಷತ್ರಗಳು ಇವೆಲ್ಲವೂ ವಿಶೇಷ ಸಂದೇಶ ಅನ್ನೋದು ನೀಡುವಂತೆ ಅನಿಸುತ್ತೆ. ಈ ಕುಂಭರಾಶಿಯವರ ಪ್ರಮುಖ ಭಯಂಕರ ಅದೃಷ್ಟವೆಂದರೆ ಅವರೊಳಗಿನ ಅಜೇಯ ಧೈರ್ಯ. ಈ ಧೈರ್ಯಕ್ಕೆ ಮೂಲ ತಮ್ಮೊಳಗಿನ ನಂಬಿಕೆ. ಈ ನಂಬಿಕೆ ಇಷ್ಟು ದಿನ ಅವರಲ್ಲಿ ಮಲಗಿ ಹೋಗಿತ್ತು. ಈಗ ಅದು ಜಾಗೃತವಾಗುತ್ತಿದೆ. ಇದು ಯಾವುದೇ ಪ್ರಬಲ ಅಡೆತಡೆಗಳನ್ನು ದಾಟಿಸುವ ಶಕ್ತಿ. 2026 ವರ್ಷದಲ್ಲಿ ಕುಂಭರಾಶಿಯವರ ಜೀವನದ ನಿಜವಾದ ತಿರುವುಗಳು ಆಳವಾಗಿ ರೂಪುಗೊಳ್ಳುವ ಸಮಯ. ಈ ಬದಲಾವಣೆಗಳು ಕೆಲವೊಮ್ಮೆ ನಿಧಾನವಾಗಿಯೂ ಕೆಲವೊಮ್ಮೆ ಬಿರುಗಾಳಿಯ ವೇಗದಲ್ಲಿಯೂ ಬರುತ್ತೆ. ಆದರೆ ಪ್ರತಿಯೊಂದು ಬದಲಾವಣೆಯ ಹಿಂದೆ ಒಂದು ಗಂಭೀರ ಉದ್ದೇಶ ಇದೆ. ಈ ಉದ್ದೇಶವನ್ನು ಮೊದಲಿಗೆ ಗ್ರಹಿಸಲು ಕಷ್ಟ, ಆದರೆ ಕಾಲ ಕಳೆದಂತೆ ಅದರ ಮಹತ್ವ ಬೆಳಕಿಗೆ ಬರುತ್ತೆ. ಈ ವರ್ಷದಲ್ಲಿ ಕುಂಭರಾಶಿಯವರ ಚಿಂತನೆ ಸಾಮಾನ್ಯ ಜನರಿಗಿಂತ ದೂರ ಆಕಾಶದಷ್ಟು ವ್ಯಾಪಕವಾಗಿರುತ್ತೆ. ಅವರು ಕ್ಷಣ ಕ್ಷಣಕ್ಕೂ ಹೊಸ ವಿಚಾರಗಳನ್ನು ಹುಟ್ಟುಹಾಕುತ್ತಾರೆ. ಈ ವಿಚಾರಗಳು ಕೆಲವೊಮ್ಮೆ ವಿಚಿತ್ರ, ಕೆಲವೊಮ್ಮೆ ಭರವಸೆಯ, ಕೆಲವೊಮ್ಮೆ ಭಯ ಹುಟ್ಟಿಸುವಂಥದ್ದಾಗಿರುತ್ತೆ. ಆದರೆ ಎಲ್ಲ ಚಿಂತನೆಗಳು ಅವರು ಅನುಸರಿಸಬೇಕಾದ ದಾರಿಯ ನಿರ್ಮಾಣ ಶಿಲ್ಪಗಳು. ಈ ವರ್ಷ ಕುಂಭರಾಶಿಯವರಿಗೆ ಕೆಲಸದ ಕ್ಷೇತ್ರದಲ್ಲಿ ಅಚ್ಚರಿಯ ತಿರುವು ಬರುತ್ತೆ. ಕೆಲವರು ತಮ್ಮ ಹಳೆಯ ಕೆಲಸವನ್ನು ಬಿಟ್ಟು ಸಂಪೂರ್ಣ ಹೊಸ ಮಾರ್ಗವನ್ನು ಹಿಡಿಯುತ್ತಾರೆ. ಕೆಲವರು ಬಹಳ ವರ್ಷಗಳಿಂದ ಕನಸು ಕಂಡಿದ್ದ ಕೆಲಸಕ್ಕೆ ಸರಿಯಾದ ಅವಕಾಶ ಪಡೆದುಕೊಳ್ತಾರೆ. ಈ ಗೌರವ, ಸ್ಥಾನಮಾನ, ಅದೃಷ್ಟ ಇವರಿಗೆ ದೊರೆಯುತ್ತೆ. ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.